ಅಲ್ಲಿ ಅಭಿವೃದ್ಧಿ ಮಾಡ್ತಿಲ್ಲ. ಅಟ್ಲೀಸ್ಟ್ ಎಜುಕೇಷನ್ ಆದರೂ ಅಲ್ಲಿ ಇಂಪ್ರೂವ್ ಆದರೆ ಮಕ್ಕಳೇನೋ ಬದುಕತ್ತವೆ ಅನ್ನೋದಾದರೆ ಅದಕ್ಕೂ ಸಹ ಸರ್ಕಾರ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿಲ್ಲ. ನೋಡಿ, ರಾಜಧಾನಿ ಬೆಂಗಳೂರು ಒಂದರಲ್ಲೇ 3500ಕ್ಕೂ ಹೆಚ್ಚು ಬಾರ್ಗಳಿದ್ದಾವೆ. 3500ಕ್ಕೂ ಹೆಚ್ಚು ಬಾರ್ಗಳು. ವರ್ಷದಿಂದ ವರ್ಷಕ್ಕೆ ಬಾರ್ಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಇದರಿಂದ ಹರಿದು ಬರ್ತಾ ಇದೆ. ಕಳೆದ 4 ವರ್ಷದಲ್ಲಿ ಅಬಕಾರಿ ಇಲಾಖೆಗೆ ಸಿಕ್ಕಾಪಟ್ಟೆ ಆದಾಯ ಬಂದಿದೆ. ಆಮೇಲೆ ಇವರು ಬೇಜಾರು ಬೇರೆ ಮಾಡ್ಕೋತಾರೆ ವೀಕ್ಷಕರೇ. ಯಾವ ವಿಚಾರದಲ್ಲಿ ಗೊತ್ತಾ, ನೀವೆಲ್ಲ ನ್ಯೂಸ್ ಪೇಪರ್ನಲ್ಲಿ ಓದಿರ್ಬೋದು. ಈ ವರ್ಷ ಬಿಯರ್ ಮಾರಾಟ ಕುಂಠಿತ ಅಂತ ಬರುತ್ತೆ ನೋಡಿ ಹೆಡ್ಲೈನ್ಸು ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ. ಪಾಪ ಬೇಜಾರು ನಮ್ಮ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ. ಬಿಯರ್ ಮಾರಾಟ ಕಡಿಮೆ ಆಗಿರೋದಕ್ಕೆ ಇವ್ರಿಗೆ ಬೇಜಾರು. ಆಮೇಲೆ ಟಾರ್ಗೆಟ್ ಬೇರೆ ಇರುತ್ತಂತೆ ನೋಡಿ, ಟಾರ್ಗೆಟ್ ಬೇರೆ ಇರುತ್ತಂತೆ. ಇಮೇಲೆ ಈಗ ನೋಡಿ, ಈ ಸರ್ಕಾರ ಈಗ ಈ CCB ಅವ್ರಿಗೆಲ್ಲ ಫುಲ್ ಪವರ್ ಕೊಟ್ಬಿಟ್ಟಿದ್ದಾರೆ ಸರ್ಕಾರ. ಯಾಕೆ ಕೊಟ್ಟಿದ್ದಾರೆ ಹೇಳಿ? ಈ ಡ್ರಗ್ಸ್ ಮಾಫಿಯಾವನ್ನು ಮಟ್ಟ ಹಾಕಲಿಕ್ಕೆ, ಈ ಡ್ರಗ್ಸ್ ಮಾಫಿಯಾವನ್ನು ಮಟ್ಟ ಹಾಕಲಿಕ್ಕೆ ಸರ್ಕಾರ ಫುಲ್ ಪವರ್ ಕೊಟ್ಬಿಟ್ಟಿದ್ದಾರೆ CCB ಅವ್ರಿಗೆ, ಆಮೇಲೆ NCB ಅವ್ರಿಗೆ, ಅವ್ರಿಗಿರ್ಗಲ್ಲ, ಈ ಡ್ರಗ್ಸ್ ಕಂಟ್ರೋಲ್ ಬ್ಯೂರೋ ಅವ್ರಿಗಲ್ಲ. ಯಾಕೆ ಗೊತ್ತಾ? ಬಿಯರ್ ಮಾರಾಟ ಕಡಿಮೆ ಆಗೋಗ್ಬಿಟ್ಟಿದೆ ಅಂತ. ಬಿಯರ್ ಮಾರಾಟ ಕಡಿಮೆ ಆಗೋಗ್ಬಿಟ್ಟಿದೆ. ಎಲ್ಲ ಯುವಕರೆಲ್ಲರೂ ಸಹ ಡ್ರಗ್ಸ್ ಕಡೆಗೆ ಹೋಗ್ತಾ ಇದ್ದಾರೆ. ಅಯ್ಯೋ, ಬಿಯರ್ ಮಾರಾಟ ಕಡಿಮೆ ಆಗೋಗ್ಬಿಟ್ಟಿದೆ, ಸರ್ಕಾರಕ್ಕೆ ಜೇಬು ತುಂಬತಾನೆ ಇಲ್ಲ, ಸರ್ಕಾರದ ಜೇಬು ಅಂತ ಹೇಳಿ ಈ CCB ಅವ್ರಿಗೆ ಮತ್ತು ಈ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅವ್ರಿಗೆ ಫುಲ್ ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಡ್ರಗ್ಸ್ ಸಿಗುತ್ತೋ ಅವ್ರನ್ನೆಲ್ಲ ಸೀಸ್ ಮಾಡಿ ಅಂತ. ಆದರೆ ಹಂಗಾದರೂ ಕೂಡ ಈ ಡ್ರಗ್ಸ್ ಮಾಫಿಯಾ ಅನ್ನೋದು ಸಹ ಯಾವ ರೀತಿಯಾಗಿ ಆ ಜಾಲ ಬೇರುಗಳು ರಾಜ್ಯದಲ್ಲಿ ವಿಸ್ತರಿಸ್ಕೊಂಡಿದೆ, ಅದರಲ್ಲಿ ಎಂತೆಂಥ ಪ್ರಭಾವಿಗಳು ಶಾಮೀಲಾಗಿದ್ದಾರೆ ಅನ್ನೋದ್ರ ಬಗ್ಗೆ ಆರ್ಮ್ಯಾಕ್ಸ್ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೂ ಬೆಳಕನ್ನು ಚೆಲ್ಲುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಅದ್ರ ಬಂಡವಾಳನೂ ಬಯಲು ಮಾಡ್ತೀವಿ. ಅದೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ, ದೊಡ್ಡ ಒಂದು ಅನಾಹುತನೇ ಆಗಿದೆ ಆ ಒಂದು ವಿಚಾರ ನಾವು ಹೇಳ್ತಾ ಹೋದರೆ. ಸೊ ಹೀಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ. ಆಮೇಲೆ ಬೆಂಗಳೂರಿನಲ್ಲಿ ಇವರು ಟೈಮಿಂಗು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಓಪನ್ ಮಾಡಿ ಇಟ್ಕೊಳ್ಳೋಕ್ಕೆ ಇವರು ಅವಕಾಶ ಮಾಡಿಕೊಡ್ತಾರೆ. ಬೆಸ್ಟ್ ನೀವು ನೋಡಬೇಕಂದ್ರೆ ವೀಕ್ಷಕರೇ, ನೀವೆಲ್ಲರೂ ನೋಡಿರ್ತೀರಾ, ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನೋಡಬೇಕು. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನೋಡಬೇಕು ನೀವು ಬೆಂಗಳೂರಿನ ಪ್ರಮುಖ ರಸ್ತೆಗಳು, MG ರೋಡು, ಬ್ರಿಗೇಡ್ ರೋಡು, ಅಲ್ಲಿ ಹಬ್ಬಬ್ಬ ಎಲ್ಲ ಯುವಕರು, ಎಲ್ಲ ಚಿಕ್ಕ ಚಿಕ್ಕ ಹುಡುಗರು, 25-26 ವರ್ಷ, ಎಲ್ಲ 30 ವರ್ಷದ ಒಳಗಡೆ ಇರೋರೆ. ಅದು ಹೆಣ್ಮಕ್ಳು ಸಹ, ಅದರಲ್ಲಿ ಬರೀ ಗಂಡು ಮಕ್ಕಳಲ್ಲ, ಹೆಣ್ಮಕ್ಳು ಸಹ. ಕಾರಣ ಏನು? ಈ ರೀತಿಯಾಗಿ ಸರ್ಕಾರನೇ ಓಪನ್ ಆಗಿ ಅವಕಾಶ ಕೊಡುತ್ತೆ, ನೀವು ಕುಡಿದು ತೂರಾಡಿ ರಸ್ತೆಯಲ್ಲಿ ಬೀಳಲಿ ಅಂತ. ಅದಕ್ಕೆ ಪೊಲೀಸರು ಸೆಕ್ಯೂರಿಟಿ ಬೇರೆ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ. ಏನು ನೀವು ಫುಲ್ಲು ಎಣ್ಣೆ ಹೊಡೆದು ಟೈಟಾಗಿ ರಸ್ತೆಯಲ್ಲಿ ಬೀಳೋದಕ್ಕೆ ಹೊಸ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಡ್ತೀರಾ? ಪಂಚಾಯತಿಗೆ ಒಂದೊಂದು ಬಾರ ಆಯ್ತಾವೆ. ಹಳ್ಳಿಲೆಲ್ಲ ಕುಡಿದು 13 ವರ್ಷದವು 12 ವರ್ಷದಲ್ಲ ಎಣ್ಣೆ ಕುಡಿದು ಊರಲ್ಲಿ ಮಚ್ಚು ಕತ್ತಿಡ್ಕೊ ಓಡಾಡ್ತವ್ರೆ. ದಿನಸಿ ಅಂಗಡಿಗಳಿಗೆ ಹೋದರೆ ಒಂದೊಂದು ಬಾಟ್ಲಿ ಎಣ್ಣೆ ಸಿಗ್ತದೆ. ದಿನಸಿ ಸಿಗೋ ಬದಲು ಎಣ್ಣೆನೇ ಮುಂದೆ ಕೊಡ್ತಾರೆ. ಈ ಮದ್ಯ ಮಾರಾಟ ಜಾಸ್ತಿ ಆಗದೆ. ನಮ್ಮ ಸಿದ್ದರಾಮಯ್ಯನವರು ಇದನ್ನು ಆದಷ್ಟು ತಡೆಗಟ್ಟಬೇಕು, ಇದು ಒಂದು ನಿಯಂತ್ರಣಕ್ಕೆ ತರಬೇಕು. ಹಳ್ಳಿ ಭಾರಿ ಜನಗಳೆಲ್ಲ ಕೆಟ್ಟೋಯ್ತವ್ರೆ, ಅದರಿಂದ ನಮ್ಮ ಹಳ್ಳಿ ಹಾಳಾಯ್ತದೆ. ಈಗ ನಮ್ಮ ಅಧಿಕಾರಿಗಳು ಗೊತ್ತಿಲ್ಲದಿರೋ ಥರ ರಿಯಾಕ್ಟ್ ಮಾಡ್ಕೊಂಡ್ರೆ ಯಾರೂ ಬಂದು ಅಂಗಡಿಗಳ ಚೆಕ್ ಮಾಡ್ತಾಯಿಲ್ಲ, ಎಲ್ಲೂ ನೋಡ್ತಾಯಿಲ್ಲ. ಗದ್ದೆ ಬೈಲೆಲ್ಲ ಕುಡಿದು ಬಾಟ್ಲೆಲ್ಲ ಹೊಡೆದು ಗದ್ದೆ ಒಳಗೆ ನಾವು ರೈತರು ಗದ್ದೆ ಒಳಗೆ ಕಾಲು ಹಾಕೋದು ಹೆಂಗಪ್ಪ ಅನ್ನೋಂಗಾಗದೆ. ಹಿಂಗಾದರೆ ಮುಂದೊಂದು ದಿನ ವ್ಯವಸಾಯ ಮಾಡೋದೇ ಬಿಟ್ಬಿಡ್ತಾರೆ ಎಲ್ಲರೂ. ವ್ಯವಸಾಯನೇ ಮಾಡಲಿಲ್ಲ ಅಂದಮೇಲೆ ಏನು ತಿಂತೀರಿ ಹೊಟ್ಟೆಗೆ? ವ್ಯವಸಾಯ ರೈತ ಬೆಳೆದ್ರೆ ತಾನೇ ಹೊಟ್ಟೆಗೆ ಅನ್ನ ತಿನ್ನೋದು. ರೈತನೇ ಅವ್ನಿಗೆ ಆವಷ್ಟು ಅವ್ನು ಬೆಳ್ಕಂದ್ರೆ ಯಾರೂ ಊಟನೇ ಇರೋದಿಲ್ಲ, ಹಂಗಾಗೋಯ್ತದೆ. ರೈತರಿಗೆ ಒಳ್ಳೇದು ಮಾಡೋದು ಸರ್ಕಾರ ಮುಂದೊಂದು ದಿನ ಇದನ್ನು ಎತ್ಕೊಂಡು ಒಳ್ಳೆ ಕೆಲಸನ ಮಾಡಬೇಕು ನಮ್ಮ ಸಿದ್ದರಾಮಯ್ಯನವರು ಅಂತ ನಾನು